ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ಫೈನಲ್ ಇಯರಲ್ಲಿ ಅಥವಾ ರೀಸೆಂಟಾಗಿ ಪಾಸ್ಔಟ್ ಆಗಿದ್ದು ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರ ಅಂತಲೇ ಎಕ್ಸಾಕ್ಟ್ ಆಗಿರೋ ಒಂದು ಅಪ್ಡೇಟ್ನ ಹೇಳ್ತೀನಿ. ಸೊ ಏನಿದೆ ಈ ವಿಡಿಯೋದಲ್ಲಿ ಅಂತ ಹೇಳೋದಾದರೆ, ನೆಕ್ಸ್ಟ್ ವೇವ್ ಕಡೆಯಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪೊಸಿಷನ್ಗೆ ಹೈರಿಂಗ್ ನಡೀತಿದೆ. ಸ್ಯಾಲ್ರಿ ಬಂದು 3.6 ಲ್ಯಾಕ್ ಪರ್ ಆ್ಯನಮ್ ಇರುತ್ತೆ. ಜೊತೆಗೆ ಪರ್ಫಾರ್ಮೆನ್ಸ್ ಬೋನಸ್ ಕೂಡ ಇಲ್ಲಿ ಕೊಡಲಾಗುತ್ತೆ. ಈ ಜಾಬ್ನ ನೀವು ಮನೆಯಲ್ಲಿನೇ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇದೆ. ನೆಕ್ಸ್ಟ್ ವೇವ್ ಕಂಪ್ನಿಯಲ್ಲಿ 100ಕ್ಕೂ ಹೆಚ್ಚು ಓಪನಿಂಗ್ಸ್ ಇರುತ್ತೆ. ಸೊ ಹಾಗಿದ್ರೆ ಈ ಜಾಬ್ಸು ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಮೊದಲಿಗೆ ನೆಕ್ಸ್ಟ್ ವೇವ್ ಕಂಪ್ನಿ ಬಗ್ಗೆ ಹೇಳೋದಾದರೆ, ಇದು ಹೈದರಾಬಾದ್ ಮೂಲದ ಕಂಪ್ನಿ ಆಗಿರುತ್ತೆ. ಇಂಡಿಯಾದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗ್ತಿರುವಂತಹ ಎಜುಟೆಕ್ ಕಂಪ್ನಿ ಆಗಿರುತ್ತೆ. ಇದನ್ನು IITians ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫೌಂಡರ್ಸ್ ಬಂದು ರಾಹುಲ್ ಅತುಲಾರಿ ಅಂತ. ಇವರು ಫೌಂಡರ್ ಮತ್ತು CEO ಆಗಿದ್ದಾರೆ. ಇವರು ಮೊದಲು ಸೈಬರ್ ಐನಲ್ಲಿ CTO ಆಗಿದ್ದರು. ಜೊತೆಗೆ ಅಮೆಝಾನಲ್ಲಿ ಕೂಡ ವರ್ಕ್ ಮಾಡಿದರು. ಹಾಗೆಯೇ ಇವರು IIT ಹೈದರಾಬಾದ್ನ ಅಲ್ಯುಮಿನಿ ಕೂಡ ಆಗಿದ್ದಾರೆ. ನಂತರ ಶಶಾಂಕ್ ಗುಜಲಾಲ ಅಂತ, ಇವರು ಫೌಂಡರ್ ಮತ್ತು ಹೆಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಹಾಗೆ IIT ಬಾಂಬೆಯಲ್ಲಿ ಅಲ್ಯುಮಿನಿ ಕೂಡ ಆಗಿದ್ದಾರೆ. ಹಾಗೆಯೇ ಅನುಪಮ್ ಪೇದಾರ್ಲಾ ಅಂತ, ಇವರು ಕೂಡ ಫೌಂಡರ್ ಮತ್ತು COO ಆಗಿದ್ದಾರೆ. ಹಾಗೆ IIT ಖರಗ್ಪುರ್ನಲ್ಲಿ ಅಲ್ಯುಮಿನಿ ಕೂಡ ಆಗಿದ್ದಾರೆ. ಇವರುಗಳು ಸ್ಟೂಡೆಂಟ್ಸ್ ಮತ್ತು ಗ್ರ್ಯಾಜುಯೇಟ್ಸ್ನ ಸಾಫ್ಟ್ವೇರ್ ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಟ್ರೈನ್ ಮಾಡಿ ಇಲ್ಲಿ ತನಕ 1200ಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ, ಉದಾಹರಣೆಗೆ ಅಮೆಝಾನ್, ಅಕ್ಸೆಂಚರ್, IBM, TCS, ಡೆಲೈಟೆ ಮತ್ತು ಎಕ್ಸೆಟ್ರಾ, ಸೊ ಇಂಥ ಕಡೆ ಪ್ಲೇಸ್ಮೆಂಟ್ನ ಮಾಡಿಸಿದ್ದಾರೆ. ಮುಂದೆ ನೋಡೋದಾದರೆ ಇನ್ವೆಸ್ಟರ್ಸ್ ಯಾರು ಆಗಿದ್ರೆ, ಸೊ ಈ ನೆಕ್ಸ್ಟ್ ವೇವ್ ಕಂಪ್ನಿಗೆ ಓರಿಯಸ್ ವೆಂಚರ್ಸ್ ಪಾರ್ಟ್ನರ್ಸ್ ಮತ್ತು ಬೆಟರ್ ಕ್ಯಾಪಿಟಲ್ ಅಂತ ಇವ್ರ ಜೊತೆ ರಮಾಕಾಂತ್ ಶರ್ಮಾ, ಇವರು ಲೈಫ್ ಸ್ಪೇಸ್ ಫೌಂಡರ್ ಆಗಿರ್ತಾರೆ. ಹಾಗೆಯೇ ಉಮಾಂಗ್ ಕುಮಾರ್, ಇವರು ಕಾರ್ದೆಕೋ ಪ್ರೆಸಿಡೆಂಟ್ ಆಗಿದ್ದಾರೆ. ಜೊತೆಗೆ ಅನುಪಮ್ ಮಿತ್ತಲ್, ಇವರೆಲ್ಲ ನಿಮಗೆ ಗೊತ್ತಿರಬೇಕು, ಯಾಕೆಂದರೆ ಅನುಪಮ್ ಮಿತ್ತಲ್ ಅನ್ನೋರು Shaadi.comನ ಫೌಂಡರ್ ಆಗಿರ್ತಾರೆ. ಸೊ ಇವ್ರಗಳ ಜೊತೆ ಇನ್ನೂ ಹಲವು ಇನ್ವೆಸ್ಟರ್ಸ್ ಕೂಡ ಇಲ್ಲಿ ಇರ್ತಾರೆ. ಸೊ ಹಾಗಿದ್ರೆ ಈ ಜಾಬ್ಗೆ ರೋಲ್ ಏನು, ಈ ಜಾಬ್ನ ರೋಲ್ ಏನು ಅಂತ ಕೇಳೋದಾದರೆ, ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟಾಗಿ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ನೆಕ್ಸ್ಟ್ ವೇವ್ ಅವರು ಪ್ರೋಗ್ರಾಮ್ಗಳನ್ನು ಆಫರ್ ಮಾಡಿರ್ತಾರೆ. ಸೊ ಈ ಪ್ರೋಗ್ರಾಮ್ಗಳ ಮುಖಾಂತರನೇ ಸಾವಿರಾರು ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ಸ್ಟೂಡೆಂಟ್ಗಳಿಗೆ ಮತ್ತು ಪೇರೆಂಟ್ಸ್ಗೆ ಈ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡಿಸ್ಬೇಕು. ಇದೊಂಥರ ಎಕ್ಸೈಟಿಂಗ್ ಜಾಬ್ ಆಗಿರುತ್ತೆ. ಯಾಕೆಂದರೆ ನೀವು ಒಬ್ಬ ಸ್ಟೂಡೆಂಟ್ಸ್ಗಳನ್ನ ಅಥವಾ ಅವ್ರನ್ನ ಪೇರೆಂಟ್ಸ್ನ ಗೈಡ್ ಮಾಡಿ ಉತ್ತಮ ಅವ್ರನ್ನ ಲೈಫ್ ಸೆಟಲ್ ಮಾಡುವಂತಹ ಅವಕಾಶ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ? ಮೊದಲು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಇದರಲ್ಲಿ ನಾನು ಮೊದಲು ಹೇಳಿದ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಒಂದು ಸಾರಿ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡೋದಾದರೆ, ಯುವರ್ ಐಡಿಯಲ್ ಫಾರ್ ದಿಸ್ ರೋಲ್ ಅಂತ ಇದೆ. ನಿಮಗೇನಾದರೂ ಸ್ಟೂಡೆಂಟ್ಸ್ಗಳಿಗೆ ಕೆರಿಯರ್ ವಿಷಯವಾಗಿ ಗೈಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಜಾಬು ನಿಮಗೆ ಸೂಟ್ ಆಗುತ್ತೆ. ನಂತರ ಕೆಲವು ಸ್ಟೂಡೆಂಟ್ಗಳು ನಿಮ್ಮ ಡೌಟ್ಗಳನ್ನ ಕೇಳ್ತಾ ಇರ್ತಾರೆ, ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ ಈಸಿಯಾಗಿ. ಈ ಥರ ನಿಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಈ ಥರ ಫೀಲ್ಡಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಟ್ರಾ ಅಡ್ವಾಂಟೇಜು ನಿಮಗೆ ಆಗುತ್ತೆ. ಸೊ ನಂತರ ವಾಟ್ ವಿಲ್ ಯು ಬಿ ಡೂಯಿಂಗ್, ನೀವು ಇಲ್ಲಿ ಏನು ಮಾಡ್ತೀರಾ ಅಂತ. ಸೊ ಇಲ್ಲಿ ನೀವು ಮೆಂಟರ್ ಅಥವಾ ಗೈಡ್ ಆಗಿ ಕೆರಿಯರ್ ಬಗ್ಗೆ ಅಡ್ವೈಸ್ ಮಾಡ್ತೀರಾ, ಕೌನ್ಸಲಿಂಗ್ ಮಾಡ್ತೀರಾ, ಅವ್ರಿಗೆ ಕೆರಿಯರ್ ಬಗ್ಗೆ ಅಡ್ವೈಸ್ ಕೊಡ್ತೀರಾ. ಸೊ CCBP 4.0 ಅನ್ನೋ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ತಿಳಿಸ್ಕೊಡ್ತೀರಾ. ಅವ್ರಿಗೆ ಅದ್ರ ಮೂಲಕ ಯಾವ ಥರ ಪ್ಲೇಸ್ಮೆಂಟ್ ಆಗೋದು ಅಂತ ಅಡ್ವೈಸ್ ಮಾಡ್ತೀರಾ. ನಂತರ ವಾಟ್ ಆರ್ ವಿ ಲುಕಿಂಗ್ ಫಾರ್, ಅವರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಕನ್ನಡ ಬಹಳ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು. ಅಂದರೆ ಎಕ್ಸ್ಪ್ಲನೇಷನ್ನು ಮತ್ತು ಪ್ರೆಸೆಂಟೇಷನ್ನ ನೀಟಾಗಿ ಕೊಡೋಕ್ಕೆ ಬರಬೇಕು. ಸೊ ಟ್ರಸ್ಟ್ ವರ್ತಿ ಆಗಿರಬೇಕು. ನಿಮಗೆ ಗ್ರೋತ್ ಮೈಂಡ್ಸೆಟ್ ಇರಬೇಕು. ನೆಕ್ಸ್ಟು ಲ್ಯಾಂಗ್ವೇಜ್ ನೋನ್ ಅಂತ. ಸೊ ಮೊದಲಿಗೆ ನಿಮಗೆ ಕನ್ನಡ ಬರಲೇಬೇಕು. ಅದ್ರ ಜೊತೆ ಇಂಗ್ಲೀಷ್ ಕೂಡ ಬಂದರೆ ನೀಟಾಗಿ ನಿಮಗೆ ಅಡಿಷ್ನಲಾಗಿ ಅದೊಂಥರ ಅಡ್ವಾಂಟೇಜ್ ಆದಂಗೆ. ನಂತರ ವರ್ಕ್ ಲೊಕೇಶನ್ ಮತ್ತು ವರ್ಕಿಂಗ್ ಡೇಸ್ ಬಗ್ಗೆ. ಸೊ ವರ್ಕ್ ಲೊಕೇಶನ್ನು ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮೇ ಇರುತ್ತೆ. ಒಂದು ವೇಳೆ ಆಫೀಸ್ಗೆ ವರ್ಕ್ ಅಲೌಟ್ ಮಾಡಿದ್ರೆ ಮೂವ್ ಮಾಡ್ಕೊಳ್ಳೋಕ್ಕೆ ಅಥವಾ ಮೂವ್ ಆಗೋದಕ್ಕೆ ನೀವು ಫ್ಲೆಕ್ಸಿಬಲ್ ಆಗಿರಬೇಕು. ಸೊ ಇದು 6 days per week ಇರುತ್ತೆ. ಬರೀ ಒಂದು ದಿನ ಮಾತ್ರ, ವಾರದಲ್ಲಿ ಒಂದು ದಿನ ಮಾತ್ರ ರಜೆ ಇರುತ್ತೆ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ನೇ ಇರೋದು. ಸೊ ಆಫೀಸಲ್ಲಿ ವರ್ಕ್ ಮಾಡೋ ಥರ ಈಗ ಇರೋದಿಲ್ಲ. ನಂತರ ಡೀಟೇಲ್ಸ್ ಎಲ್ಲ ಕ್ಲಾರಿಫಿಕೇಷನ್ ಆದಮೇಲೆ, ಸೊ ಇಷ್ಟು ಡೀಟೇಲ್ಸ್ ನಾನು ಹೇಳಿದ್ದೀನಿ, ಇದೆಲ್ಲ ಕ್ಲಾರಿಫಿಕೇಷನ್ ಆದಮೇಲೆ ಅಪ್ಲೈ ನೌ ಅಂತ ಒಂದು ಬಟನ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಅಂದರೆ ನೇಮು, ಮೊಬೈಲ್ ನಂಬರು, ಇಮೇಲು ಎಕ್ಸೆಟ್ರಾ. ಸೊ ಈ ಥರ ಫಿಲ್ ಮಾಡಿ. ನೆಕ್ಸ್ಟು ಸೋಷಿಯಲ್ ನೆಟ್ವರ್ಕ್ ಮತ್ತು ವೆಬ್ ಲಿಂಕ್ನ ನಿಮ್ಮದೇನಾದರೂ ಲಿಂಕ್ಡ್ ಪ್ರೊಫೈಲ್ ಇದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಿ, ಅಥವಾ ಆ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ. ನೇಟಿವ್ ಲ್ಯಾಂಗ್ವೇಜಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಪ್ಲಾಯರ್ ಕಾಲಮ್ನಲ್ಲಿ ನೀವೆಲ್ಲಾದರೂ
ಪ್ರೀವಿಯಸ್ ಆಗಿ ಕೆಲಸ ಮಾಡಿದರೆ ಆ ಎಂಪ್ಲಾಯರ್ ಡೀಟೇಲ್ಸ್ನ ಕೊಡಿ. ಉದಾಹರಣೆಗೆ ಕಂಪ್ನಿ ಹೆಸರು, ಯಾವಾಗಿಂದ ವರ್ಕ್ ಮಾಡ್ತಿದ್ದೀರಾ, ಎಲ್ಲಿ ತನಕ ವರ್ಕ್ ಮಾಡಿದ್ದೀರಾ ಅಂತ ಡೇಟ್ನ ಮೆನ್ಷನ್ ಮಾಡಿ. ಸೊ ಹಾಗೆ ಅಲ್ಲಿ ಯಾವ ಥರ ನೇಚರ್ ಆಫ್ ವರ್ಕ್ ಏನಾದರೂ ಮಾಡಿದರೆ ಅಲ್ಲಿ ಯಾವ ಥರ ವರ್ಕ್ ಇತ್ತು ಅನ್ನೋದನ್ನು ಕೂಡ ಇಲ್ಲಿ ನೀವು ಈ ಬಾಕ್ಸಲ್ಲಿ ಟೈಪ್ ಮಾಡಿ. ಹಾಗೆಯೇ ಎಜುಕೇಷನ್ನಲ್ಲಿ ಡಿಗ್ರಿ ಯಾವ ಸ್ಟ್ರೀಮಲ್ಲಿ ಆಗಿದೆ ಅಂತ ಎಂಟ್ರ್ ಮಾಡಿ. ಉದಾಹರಣೆಗೆ BE ಆಗಿರ್ಬೋದು, BSc ಆಗಿರ್ಬೋದು, BTech, BCom ಎಕ್ಸೆಟ್ರಾ. ಸೊ ಈ ಥರ. ಸೊ ಮತ್ತು ಯಾವ ಫೀಲ್ಡಲ್ಲಿ ಆಗಿದೆ, ಈಗ BE ಆಗಿದ್ದರೆ ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, ENC, ಸಿವಿಲು. ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. BSc ಆಗಿದ್ದರೆ PCMB, PCMC. ಸೊ ಈ ಥರ ಯಾವ ಸ್ಟ್ರೀಮಲ್ಲಿ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿದ್ದೀರ ಅಂತ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಂತರ ಡಿಕ್ಲರೇಷನ್ ಬಟನ್ನಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ. ಸೊ ಅದನ್ನು ಟಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಸೊ ಇವಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ನಿಮ್ಮನ್ನು ಇಂಟರ್ವ್ಯೂಗೆ ಅವರೇ ನಿಮ್ಮ ಮೇಲ್ಗೆ ಕಳಿಸೋ ಮುಖಾಂತರ ಅಥವಾ ಕಾಲ್ ಮಾಡೋದ್ರ ಮುಖಾಂತರ ನಿಮಗೆ ಇನ್ಫಾರ್ಮ್ನ ಮಾಡ್ತಾರೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಅಂದರೆ, ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಟಾಪಿಕ್ನ ಕೊಡ್ತಾರೆ. ಆ ಟಾಪಿಕ್ ಬಗ್ಗೆ ನೀವು ಒಂದು ವೀಡಿಯೋನ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ವಿಡಿಯೋದಲ್ಲಿ ಅವರು ನೀವು ಯಾವ ಥರ ಮಾತಾಡ್ತೀರಾ, ಯಾವ ಥರ ಎಕ್ಸ್ಪ್ಲನೇಷನ್ ಮಾಡ್ತೀರಾ ಮತ್ತು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀರಾ ಅಂತ ಅಬ್ಸರ್ವ್ ಮಾಡ್ತಾರೆ ಡೀಟೇಲಾಗಿ. ಸೊ ಈ ಪ್ರಾಸೆಸ್ ಆದಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂತ ಅವರೇ ನಿಮಗೆ ಹೇಳ್ತಾರೆ. ಸೊ ಗೈಸ್, ಇದೊಂದು ಒಳ್ಳೆ ಆಪರ್ಚುನಿಟಿ ನಿಮಗೆ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ತಪ್ಪದೇ ತಿಳಿಸಿ. ಹಾಗೆಯೇ ಅಪ್ಲೈ ಮಾಡೋದಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಇವಾಗಲೇ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಸೊ ಫೈನಲಿ ಗೈಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.